ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SupremeRepairsಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನಾನಿವತ್ತೊಂದು ಪ್ರೀತಿ XPRO ಮಿಕ್ಸರ್ ಗ್ರೈಂಡರ್ನ ಕಾರ್ಬನ್ ಬದಲಾಯಿಸುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಕಾರ್ಬನ್ ಬ್ರಷ್ಗಳಿಗೆ ಈ ಥರ ಒಂದು ಪ್ರೆಸ್ಸಿಂಗ್ ಕ್ಲಾಂಪ್ಗಳು ಬರುತ್ತೆ. ಅದನ್ನು ಒಂದು ಸ್ಕ್ರೂಡ್ರೈವರ್ನ ಸಹಾಯದಿಂದ ಪ್ರೆಸ್ ಮಾಡಿ ಆನಂತರ ನಾವು ತಕ್ಕೋಬೇಕಾಗುತ್ತೆ. ಇದಕ್ಕೆ ಕಾರ್ಬನ್ ಹಾಕೋದು ಸ್ವಲ್ಪ ಟಫ್ ಕೆಲಸನೇ ಅಂತ ಹೇಳ್ಬೋದು. ನೋಡಿ, ಇದು ಹಳೆಯ ಕಾರ್ಬನ್ಗಳು ಹೋಗಿದೆ. ಹೊಸದಾಗಿ ಇದಕ್ಕೆ ನಾನು ಬೇರೆ ಕಾರ್ಬನ್ಗಳನ್ನ ಹಾಕ್ತಾ ಇದ್ದೇನೆ. ಇದನ್ನು ತೆಗಿಯೋದು ಮತ್ತು ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ಮೇಲ್ಗಡೆ ಒಂದು ಕ್ಲಿಪ್ಗಳು ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಲಿಫ್ಟ್ ಮಾಡಿ ನಾವು ಅದನ್ನು ಹೊರಗಡೆ ತೆಗಿಬೇಕಾಗುತ್ತೆ. ನೋಡಿ, ಈ ಥರ ಕ್ಲಿಪ್ಗಳು ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಹೊರಗಡೆ ತೆಗಿಬೇಕು. ಕಾರ್ಬನ್ಗಳು ಹೋಗಿದೆ. ಹೊಸ ಕಾರ್ಬನ್ ಬ್ರಷ್ನ ನಾನು ಸೇರಿಸ್ತಾ ಇದ್ದೇನೆ. ಇದೊಂದು ಹೈ ಪವರ್ ಮಿಕ್ಸರ್ ಗ್ರೈಂಡರ್, ಕಮರ್ಷಿಯಲ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಹೋಟ್ಲ್ಗಳಿಗೆ, ದೊಡ್ಡ ಅಡುಗೆಗಳಿಗೆ ತುಂಬ ಒಂದು ಪವರ್ಫುಲ್ ಮಿಕ್ಸರ್ ಗ್ರೈಂಡರ್. ಇದು ತುಂಬ ಚೆನ್ನಾಗಿದೆ. ನೋಡಿ, ಕಾರ್ಬನ್ ಬ್ರಷ್ಗಳು ಹೋಗಿದೆ. ಈಗ ಇದಕ್ಕೆ ಬೇರೆ ಒಂದು ಕಾರ್ಬನ್ನ ಬದಲಾಯಿಸ್ತಾ ಇದ್ದೇನೆ. ಒಂದು ಹೈ ಪವರ್ ಮಿಕ್ಸರ್ ಗ್ರೈಂಡರು, ಪ್ರೀತಿ XPRO ಅಂದ್ಬಿಟ್ಟು ಡಿಯೋ ಅಂತ ಇದು ಮಾಡೆಲ್ನ ಹೆಸರು. ತುಂಬ ಚೆನ್ನಾಗಿದೆ ಮಿಕ್ಸರ್ ಗ್ರೈಂಡರು. ನೋಡಿ, ಹೊಸ ಕಾರ್ಬನ್ ಬ್ರಷ್ನ ನಾನೀಗ ಹಾಕ್ತಾ ಇದ್ದೇನೆ. ಈ ಥರ ಕಾರ್ಬನ್ ಬ್ರಷ್ಗಳನ್ನ ನಾವು ಸೇರಿಸಿ ಆ್ಯಸ್ ಇಟ್ ಈಸ್ ನಾವು ಕ್ಲಿಪ್ಗಳನ್ನ ಯಾವ ರೀತಿ ಪ್ರೆಸ್ ಮಾಡಿ ಓಪನ್ ಮಾಡಿದೋ ಅದೇ ಥರ ನಾವು ತಳ್ಳಿ ಪ್ರೆಸ್ ಮಾಡಿ ಕೂರಿಸ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಹಾಕುವಾಗ ಸ್ವಲ್ಪ ಒಂದು ಕಷ್ಟ ಅನಿಸುತ್ತೆ, ಬಟ್ ಈಸಿಯಾಗಿ ನಾವು ಸೇರಿಸ್ಕೋಬೋದು. ನೋಡಿ, ಈ ಥರ ಪ್ರೆಸ್ ಮಾಡಿ ನಾವು ಮತ್ತೆ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಈಸಿಯಾಗಿ ನಾವು ಕಾರ್ಬನ್ ಬ್ರಷ್ಗಳನ್ನ ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಈ ಥರ ಒಂದು ಕಾರ್ಬನ್ನ ಒಂದು ಅದು ಕ್ಲಾಂಪ್ ಏನಿದೆ ಅದನ್ನು ಸ್ವಲ್ಪ ಹೊರಗಡೆಗೆ ನಾವು ತೆಗೆದು ಅದನ್ನು ಸೇರಿಸ್ಕೋಬೇಕು. ಈ ಥರ ಈಸಿಯಾಗಿ ನಾವು ಕಾರ್ಬನ್ನ ಹಾಕೋಬೋದು. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.